ಸರ್, ಈಗ ವೃಷಭಾವತಿದು ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಕೊಳಚೆ ನೀರನ್ನು ತಂದು ನೆಲಮಂಗಲಕ್ಕೆ ಬಿಡ್ತಾರೆ. ಸರ್, ಖಂಡಿತವಾಗೂ ವೃಷಭಾವತಿದ್ದು ಯಾವುದೇ ಕೊಳಚೆ ನೀರು ತಂದುಬಿಡುವಂಥ ವ್ಯಕ್ತಿ ಅಲ್ಲ. ಯಾಕೆಂದರೆ ಇವತ್ತು 1400 ಅಡಿ 1500 ಅಡಿ ಬೋರ್ ಹಾಕ್ಸಿರೋ ರೈತರುಗಳಿಗೆ ನೀರು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಒಂದು ಒಳ್ಳೇದಾಗಲಿ ಅಂತ ನಾವು ಸಹ ಹೋಗಿ ಮನೆಲ್ಲ ನೀರನ್ನ ಕೆರೆಗಳನ್ನೆಲ್ಲ ಹೋಗಿ ಅಲ್ಲಿ ಏನಾಗ್ಬೋದು ಅಂತ ನೋಡ್ಕೊಂಡು ಬಂದಿದ್ವಿ. ಒಳ್ಳೆ ಪನ್ನೀರ್ ಇದ್ದಂಗೆ ಐತೆ ನೀರನ್ನ, ಯಾವುದು ನೀರು ಕಳ್ಕೊಳ್ಳೋ. ನಮ್ಮ MLA ಅವ್ರು ಹೇಳ್ತಾ ಇರೋದೇನು, ಎಲ್ಲ ಕಡೆ ಪೈಪ್ಲೈನ್ ಆಗಲಿ, ಎಲ್ಲ ಕಡೆ ಪೈಪ್ಲೈನ್ ಆದರೆ ನಮ್ಗೆ ಎತ್ತಿನ ಹೊಳೆ ನೀರು ತರಕ್ಕೂ ಇರುತ್ತದೆ, ಇದು ನೀರು ತರಬೇಕು ಅಂತ ಇದ್ದಾರೆ. ವೃಷಭಾವತಿ ನೀರನ್ನು ಸಹ ನಮ್ಮ ಶಾಸಕರು ಏನು ಹೇಳ್ತಾ ಇದ್ದಾರೆ, ಒಂದು ಕೆರೆಗೆ ನಾನು ಬಿಟ್ಟು ನೋಡ್ತೀನಿ, ಆ ಕೆರೆಯಲ್ಲಿ ಒಂದು 3 ತಿಂಗಳು ಏನಾಗ್ಬೋದು ಜನ ಕರೆದ್ಬಿಟ್ಟು ರೈತರಿಗೆ ಕರೆದ್ಬಿಟ್ಟು ಒಪ್ಪಿಗೆ ಆಗಿ ರೈತರು ಓಕೆ ನೀರು ಬಿಡ್ಬೋದಣ್ಣ ಅಂದರೆ ಮುಂದಕ್ಕೆ ಬಿಡ್ತೀನಿ, ಅಂಥವ್ರಿಗೂ ನೀರು ಸರಿ ಇಲ್ಲ ಅಂದರೆ ನಮ್ಮ ಶಾಸಕರು ಆ ನೀರನ್ನ ಸ್ಟಾಪ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸಾವಿರಾರು ಕೋಟಿ ಸರ್ಕಾರದಿಂದ ಬಂದಿರುವಂಥದ್ದು ಯಾವುದು ವೇಸ್ಟ್ ಆಗಿ ಮಾಡುವಂಥದ್ದಿಲ್ಲ. ಸುಮ್ಮನೆ ಅಪಪ್ರಚಾರ ಯಾವತ್ತೂ ಮಾಡಬಾರ್ದು. ವೃಷಭಾವತಿ ಬಗ್ಗೆ ಇನ್ನೊಂದು ನೀರೇ ಬಂದಿಲ್ಲ, ಕುಡಿಯೋಕ್ಕೆ ಯಾವ ಕೆರೆ ನೋಡೇ ಇಲ್ಲ. ಇವರು ಹೋಗ್ಬಿಟ್ಟು ಅಲ್ಲಿ ಎಲ್ಲೋ ವೃಷಭಾವತಿ ನೀರು ಬಂದ್ಬಿಡ್ತು, ಕೊಳಚೆ ನೀರು ಬಂದ್ಬಿಡ್ತು ಅಂತಾರೆ. ಇವತ್ತು ವೃಷಭಾವತಿ ನೀರು ಬಂದರೆ ಎಷ್ಟು ರೈತರಿಗೆ ಅನುಕೂಲ ಆಗ್ತದೆ. ಇವತ್ತು ನೋಡಿ, ಎಲ್ಲ ಜನಗಳು ಹೊರಟು ನಿಂತವೆ, ಮಳೆ ಇಲ್ಲ. ಎಂಥ ಪರಿಸ್ಥಿತಿಲಿ ಏನಾಗ್ಬೋದು ರೈತರಿಗೆ? ಒಂದು ಕೆರೆಗೆ ನಾವು ಬಿಟ್ಟು ನೋಡ್ತೀವಿ ನೀರನ್ನ, ಆ ನೀರನ್ನ ರೈತರಿಗೆ ಕರ್ಕೊಂಬರ್ತೀವಿ, ಸಾವಿರಾರು ಜನ ಕರ್ಕೊಂಬಂದು ನೀರು ಹೆಂಗಿದೆ ಅಂತ ತೋರಿಸಿ ಮುಂದಿನ ಕೆರೆಗೆ ನಮ್ಮ ಶಾಸಕರು ಬಿಡ್ತಾರೆ. ಹೀಗೆ ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದು ಇವ್ರು ನಿಲ್ಲಿಸ್ಬೇಕು. ಎತ್ತಿನ ಹೊಳೆಗೂ ನಮ್ಗೆ ಇದು ಮಾಡಿದ್ದಾರೆ, ಎತ್ತಿನ ಹೊಳೆನೂ ತರಬೇಕು ಅಂತ ಅನ್ಕೊಂಡಿದ್ದಾರೆ. ಕಾವೇರಿ ನೀರು ತರಬೇಕು ಕುಡಿಯೋ ನೀರಿಗೆ, ಟೌನಿಗೆ ಅನ್ಕೊಂಡವ್ರೆ. ವೃಷಭಾವತಿಗಿಂತ ಎತ್ತಿನ ಹೊಳೆನೇ ಪ್ರಯತ್ನ ಮಾಡ್ಬೋದು. ಮಾಡಿದ್ದಾರೆ, ಎತ್ತಿನ ಹೊಳೆಗೂ ತರಬೇಕು ಅಂತ ಮಾಡಿದ್ದಾರೆ, ಎತ್ತಿನ ಹೊಳೆನೂ ಮಾಡ್ತಾರೆ, ಎತ್ತಿನ ಹೊಳೆ ನೀರನ್ನು ಬರುತ್ತೆ, ಖಂಡಿತ ಮಾಡ್ತಾರೆ.